ಪಂಡಿತೋತ್ತಮರಾದ ಬಸವಂತಾಚಾರ್ಯರು ಬೆಳ್ಳಿಗಟ್ಟಿಯ ಹಳೆ ಹುಬ್ಬಳ್ಳಿಯವರಿಂದ ವಿರಚಿತವಾದ ಸಿದ್ಧಾರೂಢರ ಪುಣ್ಯಮಯ ಪುರಾಣದಲ್ಲಿ ಮುಂದುವರೆದ ಭಾಗ ಕಾಶ್ಮೀರದ ಪುಣ್ಯ ರಾಜ್ಯದಲ್ಲಿ ಜೋಯಿಸನಿಗೆ ಖಗೋಳದ ಗ್ರಹಣದ ವಿಚಾರದ ಜ್ಯೋತಿಷ್ಶಾಸ್ತ್ರವನ್ನು ತತ್ವಬೋಧನೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ಪಾದಾಚಾರ್ಯಗಳಾಗಿ ನಡೆಯುತ್ತಾ ಸಿದ್ಧಾರೂಢ ಯತಿಗಳು ಪಂಜಾಬ್ ರಾಜ್ಯಕ್ಕೆ ಬರುತ್ತಾರೆ. ಪಂಜಾಬದಲ್ಲಿ ನೋಡಿ, ಎಲ್ಲಿ ಪಂಜಾಬ, ಎಲ್ಲಿ ಕಾಶ್ಮೀರ, ಅಖಂಡ ಭಾರತ ದೇಶವನ್ನೇ ಸಂಚಾರ ಮಾಡ್ತಾರೆ. ಹೊರದೇಶ ಹೊರರಾಜ್ಯ ಒಂದಲ್ಲ ಎರಡಲ್ಲ, ಪಂಜಾಬಕ್ಕೆ ಆಗಮಿಸ್ತಾರೆ. ಆ ಪಂಜಾಬದಲ್ಲಿ ಅವರಿಗೆ ಓರ್ವ ವೈದ್ಯ ಭೇಟಿಯ ಪಂಜಾಬ್, ಆ ಪಂಜಾಬ್ ದೇಶದ ಆ ವೈದ್ಯರನ್ನು ನೋಡಿ ಅವರನ್ನ ಇವ್ರು ನೋಡ್ತಾರೆ, ಇವರು ಅವ್ರು ನೋಡಿದಾಗ ಸಿದ್ಧಾರೂಢರ ಅವಸ್ಥೆ ನೀವೆಲ್ಲ ಕೇಳ್ತೀವಿ. ಪುರಾಣಗಳು ಒಂದು ಕೌಪಿನ ಮ್ಯಾಗ ವಸ್ತ್ರದ ದುಡ್ಡು ನಿರಾಕಾರ ವಸ್ತು ಆಗಿರುವಂಥ ಸಿದ್ಧಾರೂಢ. ಆ ಪಂಜಾಬದ ಪಂಡಿತ, ಆಯುರ್ವೇದ ಪಂಡಿತರೇ, ಔಷಧಿ ಕೂಡ ಜೊತೆಗೆ ಚರಕವನ್ನು ಚರಕವನ್ನು ಈ ವೃತ್ತಿಯನ್ನ ಸಿದ್ಧಾರೂಢರು ನೋಡಿದರು. ಸಿದ್ಧಾರೂಢರು ಬಂದ ತಕ್ಷಣ ಎದ್ದು ನಮಸ್ಕಾರ ಮಾಡಿ ಸ್ವಾಗತ ಮಾಡ್ಕೊಂಡ ಸುಂದರಿ ಬುದ್ಧಿಯಲ್ಲ. ನಂತರ ಅವರಿರುವರ ನಡುವೆ ಮಾತಿನ ವಿಚಾರಗಳು ಮುಂದುವರಿಯುತ್ತವೆ. ನಿನ್ನ ಉದ್ಯೋಗ ಏನಪ್ಪ ಅಂತ ಕೇಳುತ್ತಾರೆ ಸಿದ್ಧಾರೂಢ. ಅಪ್ಪ, ಯಾರು ನಾನು ವಂಶ ಪಾರಂಪರಿಕವಾಗಿರುವಂಥ ಒಬ್ಬ ವೈದ್ಯ, ಆಯುರ್ವೇದದ ಪಂಡಿತ. ದೇಹಕ್ಕೆ ಏನು ಬಾಧಾ ರೋಗಗಳ ಬಂದಿರ್ತಾವ ಆ ದೇಹವನ್ನು ಪರೀಕ್ಷಿಸಿ ನನ್ನಲ್ಲಿರುವಂಥ ವನಸ್ಪತಿ ಔಷಧಗಳನ್ನೇ ಅವರಿಗೆ ಕೊಟ್ಟು ಆ ಔಷಧಿಗಳಿಂದ ಅವರಿಗೆ ಬಂದಿರುವಂಥ ರೋಗಾದಿಗಳನ್ನು ದೂರ ಮಾಡತಕ್ಕಂಥ ಒಂದು ವ್ಯವಸ್ಥೆ ನನ್ನ ಉದ್ಯೋಗ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ವೈದ್ಯನಾಗಿರುವಂಥವನು ನಾರಾಯಣನ ಸ್ವರೂಪ. ನಾರಾಯಣ ಅಂದ್ರೆ ವಿಷ್ಣು, ವಿಷ್ಣು ಅಂದ್ರೆ ನಾರಾಯಣ. ಅವರ ಸ್ವರೂಪ ಅಂತ ವೈದ್ಯರಿಗೆ ಯಾಕೆ ಕರೆದ್ರು ಅಂದರೆ ರಕ್ಷಣೆ ಮಾಡಬೇಕು, ಕಾಪಾಡಬೇಕು, ಈ ದೇಹವನ್ನು ಕಾಪಾಡಬೇಕು, ರೋಗದಿಂದ ಮುಕ್ತಿ ಮಾಡಿ ಕಾಪಾಡಬೇಕು. ಹಾಗಾಗಿ ವೈದ್ಯರಿಗೆ ಮತ್ತೊಂದು ಹೆಸರು ಯಾವುದು ಅಂದ್ರೆ ವೈದ್ಯೋ ನಾರಾಯಣೋ ಹರಿ. ಇದನ್ನೆಲ್ಲ ಸಿದ್ಧಾರೂಢ ಅವನು ನೋಡಿದ ಬಳಿಕ ಅವನಿಗೆ ಒಂದು ಜ್ಞಾನ ಏನು ಅಂದ್ರೆ ಪುಣ್ಯಾತ್ಮರು ಬಹಳ ದೂರದಿಂದ ಬಂದಾರ, ಇವ್ರನ್ನ ನೋಡಿದ್ರೆ ಪಂಡಿತರಂಗೆ ಕಾಣುತ್ತೆ, ನನ್ನಲ್ಲಿರುವಂಥ ವಿದ್ಯೆ ಹೆಚ್ಚಿಗೆ ಇವ್ರೊಳಗದ ಅಂತ ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡ್ದ. ಯಪ್ಪ, ತಮ್ಮ ನೋಡಿದ್ರೆ ಜ್ಞಾನಿಗಳಂತೆ ಕಾಣುತ್ತದ, ಪಂಡಿತರು ಅಂತ ಕಾಣುತ್ತದ. ಅದಕ್ಕಾಗಿ ಈ ಚರಕ ಶಾಸ್ತ್ರಕ್ಕೆ ಅನುಗುಣವಾಗಿ ಬಂದಿರುವ ವಂಶ ಪರಂಪರೆಯ ವೈದ್ಯ ವಿದ್ಯೆಯಲ್ಲಿ ನಾನು ಅಲ್ಪಮತಿಗೆ ತಿಳಿದಷ್ಟು ನನ್ನ ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿದೆ. ಪರಂತು ಈ ವೈದ್ಯ ವಿದ್ಯೆಯಲ್ಲಿ ಇನ್ನೂ ಅನುಭವ ನನಗೆ ಕಡಿಮೆ ಅದ. ತಮ್ಮಲ್ಲಿರುವ ಅನುಭವವನ್ನು ನನಗೆ ತಿಳಿಸಿ ಇನ್ನಷ್ಟು ನನ್ನನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅಂತ ಬೇಡಿಕೊಂಡ ಆ ವೈದ್ಯ. ಅದಕ್ಕೆ ವಿನಮ್ರ ಭಾವ ಅಂತ ಕರೀತಾರೆ. ವಿನಮ್ರ ಭಾವ, ನೈರ್ನಯಗಳಿರಬೇಕು. ನಾವ ದೊಡ್ಡವರು ತಗೋಬಾರ್ದು. ನಾನಾ ದೊಡ್ಡ ಹೋದ್ರೆ ಡಾಕ್ಟರ್ ಆಗ್ತಾರೆ. ಈಗ 10ನೇ ಕ್ಲಾಸ್ ಓದ್ತಕ್ಕಂಥ ಒಬ್ಬ ಹುಡುಗ ಪರೀಕ್ಷೆ ಉತ್ತೀರ್ಣ ಬಂದಿರ್ತದೆ. ಅವ ಏನನ್ಬೇಕ್ರಿ, ಪಾಸ್ ಆಗೀನಿ ಅಂತ ಅಷ್ಟ ಅನ್ಬೇಕು. ಅವ ಖುಷಿಯಿಂದ ಬಂದು ಮನೆಯೊಳಗೆ ಓಡೋಡ್ಕೊಂತ ಬಂದು ನಾ ಪಾಸ್ ಆಗೇನಿ ಅಂತ ಪಾಸ್ ಮಾಡಿಬಿಡ್ತಾರೆ. ಏನ್ರಿ, ಪಾಸ್ ಆಗೀನಿ ಅಂತ ಅಷ್ಟೇ ಇರಬೇಕು. ಓಡ್ಕೋತ ಬಂದು ನಾ ಪಾಸ್ ಆಗೀನಿ ಅಂದ್ರೆ ನಾ ಪಾಸ್ ಮಾಡಿಬಿಡ್ತಾರೆ. ನಾನು ಇರಬಾರ್ದು. ಹಾಗಾಗಿ ಪಂಡಿತರಿಗೆ ಅದು ಯಾವುದು ವಿನಮ್ರ ಭಾವ ಇತ್ತು. ವಿನಮ್ರ ಭಾವ. ಸಿದ್ಧಾರೂಢ ಅಂದರು,
ಖುಷಿ ಆಯ್ತು. ಬಲ್ಲವರು ಹೇಳ್ತಾರಂದ್ರೆ ಕೇಳಬೇಕು, ತಿಳ್ಕೊಳ್ಬೇಕು. ಎಲ್ಲವನ್ನೂ ಎಲ್ಲರಿಗೂ ಕೊಡುವುದಿಲ್ಲ ಭಗವಂತ. ಯಾರ್ಯಾರಿಗೆ ಏನೇನು ಕೊಡ್ಬೇಕು ಗೊತ್ತಾಗ. ಅದಕ್ಕೆ ಮೈಸೂರಿನ ಕೇಶವಪ್ಪನವರು ಬರೆಯುತ್ತಾರೆ, ಹಾಡುನಿ ಎಂದು ಇರುವಾಗ ಶಾರೀರ ಯಾವಾಗ ಹಿಂಪಡೆಯುವನೋ ಕಂಠ ಕೊಟ್ಟವು. ಹಾಡುನಿ ಎಂದು ಇರುವಾಗ ಶಾರೀರ ಯಾವಾಗ ಹಿಂಪಡೆಯುವನೋ ಕಂಠ ಕೊಟ್ಟವನು. ನವಿಲಿಗೆ ನಾಟ್ಯವನ್ನು ಕೊಟ್ಟವನು ಶಿವನು, ಕೋಗಿಲಿಗೆ ಕಂಠವನ್ನು ಇಟ್ಟವನು ಶಿವನು. ಇಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕೆಂಬುದು ಅವನಿಗೆ ಗೊತ್ತು. ಕಾರಣ ಇದೆಲ್ಲ ಅವನ ಸೊತ್ತು ಅಂತ ಬುದ್ಧುರಾಮನ ಕನಸುಗಳು. ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಹಾಡುವವರು ಹಾಡಬೇಕು, ಪುರಾಣ ಹೇಳೋರು ಪುರಾಣ ಹೇಳಬೇಕು, ತಬಲಾ ಬಾರಿಸೋರು ತಬಲಾ ಬಾರಿಸ್ಬೇಕು, ಕಂಡಕ್ಟರ್ ಆದವ್ರು ಟಿಕೆಟ್ ಕೊಡಬೇಕು, ಡಾಕ್ಟರ್ ಆದವ್ರು ಇಂಜೆಕ್ಷನ್ ಮಾಡಬೇಕು, ತಹಶೀಲ್ದಾರ್ ಆದವರು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಸ್ವಾಮಿಗಳಾದವರು ಸಮಾಜದ ಜವಾಬ್ದಾರಿಯಿಂದ ಆ ಧರ್ಮ ಮಾರ್ಗದರ್ಶನವನ್ನು ಮಾಡಬೇಕು, ಡ್ರೈವರ್ ಆದವರು ಡ್ರೈವಿಂಗ್ ಮಾಡಬೇಕು. ಎಲ್ಲರೂ ಕೆಲಸ. ಇಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡ್ತಾರೆ. ಯಾರ್ಯಾರಿಗೆ ಏನೇನು ಕೊಡಬೇಕೆಂಬುದು ಅವನಿಗೆ ಗೊತ್ತು. ಕಾರಣ ಇದೆಲ್ಲ ಅವನ ಸ್ವತ್ತು, ಇದೆಲ್ಲ ಭಗವಂತನ ಸ್ವತ್ತು. ಹಾಗೆ ತಿಳ್ಕೊಂಡು ವೈದ್ಯ ಸಿದ್ಧಾರೂಢನ ಪಾದಕ್ಕೆ ನಮಸ್ಕರಿಸಿದಾಗ ಸಿದ್ಧಾರೂಢ ಅಂತಾರೆ, ಇವನನ್ನು ವಿನಮ್ರವಾದ ಹೇಳಬೇಕು ಅಂತ ಆ ದೇಹದ ಸ್ಥಿತಿಗತಿಗಳನ್ನು ಸಿದ್ಧಾರೂಢ ಪ್ರಾರಂಭ ಮಾಡ್ತಾರೆ. ನೋಡಪ್ಪ ವೈದ್ಯ, ನೀ ಕೇಳಿದ್ದಕ್ಕಾಗಿ ನಾನು ಹೇಳೋದು ಧರ್ಮವಾದ. ಇದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂತ ಶರೀರ. ಈ ಶರೀರ ಅವಸ್ಥೆ 5 ತತ್ವಗಳಿಂದ ಕೂಡಿರುವಂತದ್ದು. ಆದ ಕಾರಣ ಈ ಶರೀರದೊಳಗ ನಾಡಿಗಳ ವಿಚಾರವನ್ನು ತಿಳಿಸ್ತಾರೆ. ನಾಡಿಗಳ ವಿಚಾರವನ್ನು ತಿಳಿಸಿ ಅಲ್ಲಿ ಆ ಪಂಡಿತರು ಹೇಳುತ್ತಾರೆ, ಈ ದೇಹ ರೋಗದ ಗೂಡಾಗುವಂತ ಸಂದರ್ಭ. ಇದಕ್ಕಂದ್ರೆ ಇದನ್ನ ಆಹಾರ, ಇದಕ್ಕೆ ನಿದ್ರೆ, ಇದಕ್ಕೆ ವ್ಯವಸ್ಥೆ. ಶಿವಸಾಮಜಯ ನಮಃ ಪಾರ್ವತಿ जगदुपचार्य महाराज की, उमापति शिवाचार्य महाराज की, डॉक्टर कपूर बसवेश्वर शिवाचार्य महाराज की, सिद्धार्थ स्वामी महाराज की, शिव सामजय नमः पार्वती बंद 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 कोटुरेशने बंद 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 शांति संदेशने बंद 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 कोटुरेशने बंद 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 शांति संदेशने जीवन योगिने शिवाचार्य बसवेश्वर बसवेश्वर ಸದ್ಗುರು ಸಿದ್ಧಾರೂಢರ ಪುಣ್ಯಮಯ ಪುರಾಣದ ಈ ಭವ್ಯ ವೇದಿಕೆಗೆ ಇದೀಗ ತಾನೇ ವೇದಿಕೆಗೆ ದಯಮಾಡಿಸಿ ವೇದಿಕೆ ಮೇಲೆ ವಿರಾಜಮಾನರಾದ ಜಾತ್ರಾ ಮಹೋತ್ಸವ, ಪುಣ್ಯ ಸ್ಮರಣೋತ್ಸವ, ನಿತ್ಯ ದಾಸೋಹ, ರಥೋತ್ಸವ, ಅಯ್ಯಾಚಾರ್ಯ ಶಿವದೀಕ್ಷೆ ಕಾರ್ಯಕ್ರಮ, ಅನೇಕ ಶಿವಾಚಾರ್ಯಗಳ ಆಗಮನ, ಗಣ್ಯಮಾನ್ಯರ ಶ್ರೀಮಠದ ಸರ್ವ ಭಕ್ತಾದಿಗಳಿಗೆ ಶ್ರೀಮಠಕ್ಕೆ ಆಗಮಿಸಿ ಅವರ ಸೇವೆಯನ್ನು ಮನಗಂಡು ಅವರಿಗೆ ಗುರುರಕ್ಷೆಯನ್ನು ನೀಡುವಂತಹ ಮಹತ್ ಕಾರ್ಯ. ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಶ್ರೀಮಠದ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಪಾದದಲ್ಲಿ ಹಣೆ ಮಾಡಿದ್ದು ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳಿಗೆ ಪೂಜೆಯನ್ನು ವೇದಿಕೆಗೆ ಸ್ವಾಗತ. ನೋಡಿ, ಶರೀರದ ಬಗ್ಗೆ ಹೇಳಿದರು. ಈ ಶರೀರ ಇದು ಇಂದ್ರಜಾಲ, ನಿಜವನ್ನು ಹೇಳುತ್ತಾರೆ. ತಲೆ ಮೇಲೆ ಇದು ಇಂದ್ರಜಾಲ. ಒಂದು ಸ್ಥಿತಿಗತಿಯಲ್ಲಿರುವಂತದ್ದು ಶರೀರ. ಸಾಮಾನ್ಯವಾಗಿರುವಂತ ನಾಡಿಗಳ ಪರೀಕ್ಷೆಯ ಜ್ಞಾನವನ್ನು ತಿಳಿಸ್ತಾರೆ.
ವೈದ್ಯರಿಗೆ ಹೇಳ್ತಾರೆ, ನೋಡು ಈ ಶರೀರದೊಳಗ 3 ತರವಾಗಿರುವಂತ ದೋಷಗಳದ. ಅದು ಯಾವ ದೋಷ ಅಂದ್ರೆ ವಾತ, ಪಿತ್ತ, ಕಫ. ಇದು ಸಿದ್ಧಾರೂಢರ ಬಗ್ಗೆ ಮಾಡ್ತಾರೆ. ನೋಡು ವೈದ್ಯರೇ, ವಾತ, ಪಿತ್ತ, ಕಫಕ್ಕೆ ಅನುಗುಣವಾಗಿರುವಂತ ನಾಡಿಗಳು ಈ ಶರೀರದೊಳಗ. ವೈದ್ಯರಾದವರು ನಾಡಿ ಪರೀಕ್ಷೆ ಮಾಡುವಾಗ ನೀವು ದವಾಖಾನೆ ಹೋಗಿರ್ತೀರಿ, ನಿಮ್ಮ ನಾಡಿ ಹಿಡಿತಾರೆ. ನಾಡಿ ಹಿಡಿದು ಅಪ್ಪಣ್ಣ ಪಕ್ಕ ಬಂದಂತ ಡಾಕ್ಟರ್ ವೈದ್ಯ ಏನು ಮಾಡ್ತಾರಂದ್ರೆ, ಇವನಿಗೆ ಯಾವ ರೋಗ ಬಂದದ, ಯಾವ ಕಾರಣಕ್ಕಾಗಿ ಬಂದದ, ಯಾವ ವಿಷಯಕ್ಕೆ ಅನುಗುಣವಾಗಿ ಬಂದದಂತ ನಾಡಿ ಪರೀಕ್ಷೆ ಮಾಡ್ತಾರೆ. ಏನು ಇದು ವಾತದಿಂದ ಬಂದದೋ, ಪಿತ್ತದಿಂದ ಬಂದದೋ, ಕಫದಿಂದ ಬಂದದೋ, ಈ ತ್ರಿದೋಷಯುಕ್ತವಾಗಿರುವಂತ ಶರೀರಕ್ಕೆ ಅನುಗುಣವಾಗಿ ನಾಡಿ ಪರೀಕ್ಷೆಯನ್ನ ಮಾಡಿ ವೈದ್ಯನಾದವನು ಔಷಧಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಸಿದ್ಧಾರ್ಥ. ವಾತ, ಪಿತ್ತ, ಕಫ ಇವು 3 ಇವು ಸಮತೋಲನದಿಂದ ಇರಬೇಕು. ಯಾವುದು ಹೆಚ್ಚು ಕಡಿಮೆ ಆಗಲಿಲ್ಲ. ವೈದ್ಯನೇ ಕೇಳು, ವಾತ, ಪಿತ್ತ, ಕಫದ ಪ್ರಕೃತಿಯಿಂದ ಈ ಶರೀರ ಅದಕ್ಕೆ ದಾಸವಾಗಿ ಕೆಡಬೇಕಾದ್ರೆ ಊಟ ಮಾಡುವ ಆಹಾರ ಬಹಳ ವ್ಯವಸ್ಥಿತವಾಗಿರಬೇಕು ಅಂತ. ನಮಗ ನಾಯಿ ರುಚಿ ಅಂತೇಳಿ ಹೆಚ್ಚಿಗೆ ಖಾರನ ತಿಂದೆ, ಹೆಚ್ಚಿಗೆ ಹುಳಿನ ಉಂಡೆ, ಉಪ್ಪ ಉಂಡೆ ಅಂದ್ರೆ PB ಹೆಚ್ಚು ಕಡಿಮೆ ಆಗುತ್ತೆ ರೀ, ಶುಗರ್ ಹೆಚ್ಚು ಕಡಿಮೆ ಆಗುತ್ತೆ, ಹುಳಿ ಊಟ ಮಾಡಿದ್ರೆ ಪಿತ್ತ ಆಗುತ್ತೆ. ಅದಕ್ಕೆ ಈ ಶರೀರಕ್ಕೆ ಊಟ ಹಾಕ್ಬೇಕಂದ್ರೆ, ಪ್ರಸಾದ ಹಾಕ್ಬೇಕಂದ್ರೆ ಊಟ ಮಾಡೋರು ಬಹಳ ಜಾಣತನದಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಸ್ವಾಮಿಗಳ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಸಮತೋಲನವಾಗಿರುವಂಥ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಹೌದ್ರಿ, ನಮ್ಮ ಆರೋಗ್ಯ ಚಲೋ ಅದಾವ ಅಂದ್ರೆ ನೀವು ಸಮತೋಲನ ಆಹಾರ ಊಟ ಮಾಡಬೇಕಂತ ಅಂತ ಅರ್ಥ. ಏನ್ರಿ, ಉಪ್ಪು ಕಡಿಮೆ, ಖಾರನೂ ಕಡಿಮೆ, ಹುಳಿ ಪದಾರ್ಥನೂ ಕಡಿಮೆ. ಅತ್ಯಂತ ಸಾತ್ವಿಕ ಆಹಾರವನ್ನ ಯಾರು ಸ್ವೀಕಾರ ಮಾಡ್ತಾರೆ ಅವ್ರ ಶರೀರದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ, ಸಮತೋಲನ ಇರುತ್ತೆ. ಮತ್ತೆ ಹುಳಿ ಮತ್ತು ಉಪ್ಪು ಖಾರವನ್ನು ಹೆಚ್ಚಿಗೆ ಯಾರು ಊಟ ಮಾಡಿದ್ರು ಅಂದ್ರೆ ಈ ಶರೀರದೊಳಗ ವಾತ, ಪಿತ್ತ, ಕಫದ ದೋಷಯುಕ್ತವಾಗಿ ಅವರಿಗೆ ರೋಗಾದಿಗಳು ಪ್ರಾರಂಭ ಆಗ್ತವೆ ಅನ್ನುವಂಥದ್ದನ್ನ ಸಿದ್ಧಾರೂಢರು ಅವರು ಹೇಳಿದ್ರು. ಇನ್ನೂ ಬಹಳ ಇದು ಶಾಸ್ತ್ರ ಹೇಳಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನಿಮ್ಗೆ ಹೇಳ್ತೇವೆ ನಾವು. ಯಾಕಂದ್ರೆ ಸಿದ್ಧಾರೂಢರ ಪುರಾಣ ಅಂದ್ರೆ ಸಾಮಾನ್ಯ ಇದೆ, ಇದು ಅದ್ಭುತವಾಗಿರುವಂಥ ಪುರಾಣ. ಹಾಗೆ ಪುರಾಣ ಪದ್ಧತಿಗೆ ಅನುಸಾರವಾಗಿ ನಾವು ಎಲ್ಲವನ್ನೂ ಕೂಡ ಹೇಳಬೇಕು. ಮುಂದೆ ಆ ವೈದ್ಯರಿಗೆ ಆಶ್ಚರ್ಯ ಆಯಿತು, ನನಗಿಂತಲೂ ಹೆಚ್ಚಿನ ಪಂಡಿತರಿದ್ದಾರೆ. ಈ ಆಯುರ್ವೇದದೊಳಗೆ ಒಂದು ತ್ರಿಫಲಾಚೂರ್ಣ ಅಂತ ಬರುತ್ತೆ. ತ್ರಿಫಲಾಚೂರ್ಣ ಅಂದ್ರೆ 3 ವನಸ್ಪತಿಗಳನ್ನು ಒಳಗೊಂಡು ಆ ಔಷಧಿಯನ್ನು ತಯಾರು ಮಾಡ್ತಾರೆ. ಅದಕ್ಕೆ ತ್ರಿಫಲಾಚೂರ್ಣ ಅಂತ ಕರೀತಾರೆ. ಆ ತ್ರಿಫಲಾಚೂರ್ಣವನ್ನ ಯಾವಾಗ ಸ್ವೀಕಾರ ಮಾಡಬೇಕಂದ್ರೆ ಇದೇನು ಹೇಳ್ತೇನೆ, ವಾತ, ಪಿತ್ತ, ಕಫ. ಪಿತ್ತವಾದಾಗ, ವಾತವಾದಾಗ, ಕಫವಾದಾಗ ಈ ತ್ರಿಫಲಾಚೂರ್ಣ ಒಂದೊಂದು ವ್ಯವಸ್ಥಿತವಾಗಿ ಜೇನುತುಪ್ಪದೊಳಗೆ ತಗೋಬೇಕಂತ ಈ ವೈದ್ಯರಿಗೆ ಸಿದ್ಧಾರೂಢರು ತಿಳಿಸ್ತಾರೆ. ಕಾರಣ ಇದೆಲ್ಲವನ್ನು ತಿಳಿಸಿದಾಗ ವೈದ್ಯರಿಗೆ ಬಹಳ ಆನಂದ ಆಯಿತು. ಅಲ್ಲಿಂದ ಸಿದ್ಧಾರೂಢರಿಗೆ ಆತ ಏನು ಮಾಡ್ತಾನೆ ಅಂದ್ರೆ ಸತ್ಕಾರವನ್ನು ಮಾಡ್ತಾನೆ ಪಂಜಾಬ್. ಅಪ್ಪ, ನನ್ನ ಈ ಜೀವನದಲ್ಲಿ ನಿಮ್ಮಂತ ಮಹಾತ್ಮರನ್ನ ಕಾಣುವ ಯೋಗದ ಪುಣ್ಯ ನನ್ನ ಜನ್ಮದೊಳಗದ ಅಂತ ಸಾಕ್ಷಾತ್ ಸಿದ್ಧಾರೂಢರ ರೂಪ ನನಗೆ ಪರಮಾತ್ಮನೇ ದರ್ಶನ ಕೊಟ್ಟಂಗಾಗ್ಯದಂತ ಪಂಜಾಬದ ಆಯುರ್ವೇದದ ಪಂಡಿತ ಸಿದ್ಧಾರೂಢರ ಪಾದಕ್ಕೆ ನಮಸ್ಕರಿಸಿ ತನ್ನ ಭಕ್ತಿಯನ್ನು ಅವರಿಗೆ ಅರ್ಪಣೆ ಮಾಡಿ ಪಂಜಾಬದಿಂದ ಅವರನ್ನ ಬೀಳ್ಕೊಡುತ್ತಾನೆ. ಅಂತಹ ಸಿದ್ಧಾರೂಢರು ಪಂಜಾಬದಿಂದ ನೇರವಾಗಿ ಹರಿದ್ವಾರ, ಋಷಿಕೇಶ, ಬದರಿಕಾಶ್ರಮ ಜೊತೆಗೆ ಕೇದಾರನಾಥಕ್ಕೆ ಆಗಮಿಸುವಂತ ಯೋಗ ಬರುತ್ತದೆ. ಆ ಬದರಿಕಾಶ್ರಮದೊಳಗ, ಋಷಿಕೇಶದೊಳಗ, ಹರಿದ್ವಾರದೊಳಗ, ಕೇದಾರನಾಥದೊಳಗ ಏನೇನು ಲೀಲೆಗಳು ಬರ್ತವೆ ಅನ್ನುವಂಥದ್ದನ್ನ ನಾವು ಗಾಯಕರ ನಂತರ ಪುರಾಣದ ವಿಷಯವನ್ನ ತಿಳಿಯಬಹುದು. ಅದಕ್ಕೆ
ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ದೊಡ್ಡದ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ನಿನಗೋರು ಬಂದವ ನಾಳಿಗೆ ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ಮನೆಯ ಕಟ್ಟಿಸಿದಿ ಮ್ಯಾಳಿಗೆ ನಿನಗೋರು ಬಂದವ ನಾಳಿಗೆ ಕೊದರಿದು ಮಾಡದ ಜೋಳಿಗೆ ಕೊಗೈದು ಮಾಡ ಜೋಳಿಗೆ ನಿನ್ನ ಇಟ್ಟವಾದ ಒಂದಾದ ಹೋಳಿಗೆ ನಿನ್ನ ಇಟ್ಟವಾದ ಒಂದಾದ ಹೋಳಿಗೆ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಅಳಕ ಜೋತುಗಳು ನೀ ಕುಂದಿ ಅಳಕ ಜೋತುಗಳು ನೀ ಕುಂದಿ ನಾಳೆಯ ಮಾತೆ ವಿದನೆಯೇನಂತೆ ನಾಳೆಯ ಮಾತೆ ವಿದನೆಯೇನಂತೆ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಹೆಂಡರ ಮಕ್ಕಳ ಸಂಪತ್ತು ಹೆಂಡರು ಮಕ್ಕಳ ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ಹೆಂಡರು ಮಕ್ಕಳ ಸಂಪತ್ತು ಹೆಂಡರು ಮಕ್ಕಳ ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ನಟ್ಟ ನಡುವೆ ಅದು ಗಂಡು ಬಿದ್ದಿತ್ತು ನಟ್ಟ ನಡುವೆ ಅದು ಗಂಡು ಬಿದ್ದಿತ್ತು ಹಿಡಿದು ನೋಡು ಅದರೋಡು ಹಿಡಿದು ನೋಡು ಅದರೋಡು ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಮಾಯದ ಕ್ರಾಂತಿ ಯಾಕ ಮಾಡದಿರಿ ವರಚಿತ್ತಿ ದೊಡ್ಡದ ಮಾಯದ ಕ್ರಾಂತಿ ಸಂಕಟ ಪಡತಿ
ಮಾಯಾ ಪ್ರಪಂಚವಿದು. ಇದು ಮಾಯಾ ಪ್ರಪಂಚ. ಎಷ್ಟು ಚೆನ್ನಾಗಿ ಆಡಿದ್ರು. ಅದಕ್ಕಾಗಿ ಸರ್ವಜ್ಞ ಕವಿ ಬರೀತ, ಮಡದಿಯನ್ನು ಬಿಡಬಹುದು, ಮಡದಿಯನ್ನು ಬಿಡಬಹುದು, ಬಿಡದೆ ಧ್ಯಾನದೋಳಿರಬಹುದು, ವಾಸನೆಯ ಕೊಡಹಲವಲ್ಲ ಸರ್ವಜ್ಞ, ವಾಸನೆಯ ಕೊಡಹಲವಲ್ಲ ಸರ್ವಜ್ಞ. ವಿಷಯ ವಾಸನೆಗಳನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ಸರ್ವಜ್ಞ ಕವಿ ಹೇಳ್ತಾರೆ. ಮತ್ತೆ ಹಾಗೆ ವಿಷಯ ವಾಸನೆಗಳನ್ನ ಬಿಟ್ಟು ಬದುಕ್ಯಾರಂದ್ರೆ ಅವರು ಮಾನವರಲ್ಲ, ಅವರು ಸಾಕ್ಷಾತ್ ಮಹಾತ್ಮರಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಬರೆಯೋಣ. ವಿಷಯ ವಾಸನೆಗಳಿಗೆ ಸಿಲುಕಿರುವವನೇ ಮಹಾತ್ಮನಾಗ್ತಾನೆ. ಈಗ ಒಂದು ಊರಾಗ ಫಸ್ಟ್ ಟೈಮ್ ಮದುವೆ ಆಯ್ತ್ರಿ. ಫಸ್ಟ್ ಟೈಮ್ ಮದುವೆ ಆದ ಕೂಡಲೇ ಹೆಂಡತಿ ನಡೆಯಕ್ಕೆ ಬಂದು ಈ ಹೊಸ ಗಟ್ಟಿಗೆ ಹೆಂಗಿರುತ್ತೆ ಅನ್ನೋದು ಹೇಳ್ತಿರ್ತಾನೆ. ಎಲ್ಲ ಕಡೆ ಪ್ರೋತ್ಸಾಹ ಹೇಳ್ತಿದ್ದೀನಿ. ಮದುವೆ ಆದ ಮೊದಲನೇ ವರ್ಷ ಗುರು ಹರುಷ, ಮದುವೆ ಆದ ಮೊದಲನೇ ವರ್ಷ ಗುರು ಹರುಷ, ಎರಡನೇ ವರ್ಷ ಭಕ್ತ ವಿರಸ, ಮೂರನೇ ವರ್ಷ ಮೂಲ್ಯಾಗ ಸರಸ. ಮದುವೆ ಆದ ಮೊದಲನೇ ವರ್ಷ ಗುರು ಹರುಷ, ಎರಡನೇ ವರ್ಷ ಭಕ್ತ ವಿರಸ, ಮೂರನೇ ವರ್ಷ ಮೂಲ್ಯಾಗ ಸರಸ. ಇದನ್ನ ಯಾಕೆ ಮದುವೆ ಆದ ಹಿಂಗೆ ಇದು ಮಾಯ ಪ್ರಪಂಚ. ಹೊಸ ಮದುವೆ ಆಯ್ತು, ಅವ ಭಾಳ ಚಲೋ ಇದ್ದ, ಮದುವೆ ಆದ್ರೂ ಚಲೋ ಇದ್ದ, ಚಲೋ ಇಲ್ಲ ಅಂತ ಅಲ್ಲ. ಹೊಸ ಮದುವೆ ಆಗ್ಬೋದು ಒಳ್ಳೆ ಮತ್ತೆ ಇವ ದುಡ್ಯಾಕ ಹೋಗವ, ಉದ್ಯೋಗ ಮಾಡಕ್ಕಲ್ಲ, ಉದ್ಯೋಗ ಪುರುಷ ಲಕ್ಷಣ. ಅವ ದುಡ್ಯಾಕ ಹೋಗವ, ಈಗ ಹೊಸ ಬಂದಿದ್ದಲ್ಲ ಹೇಳ್ತೀನಿ ಮದುವೆ ಸರಿ ನನ್ನ ಜೀವನ ಪ್ರಾಣ ಬಿಟ್ಟು ಅವ ಸ್ವಾಮಿ ಮೊದಲು ಬರೋವ್ರಿ. ಗುರುಗಳು ಪಕ್ಕ ಶಿಷ್ಯ ಇದ್ದ, ಭಕ್ತ. ಇವ ಯಾಕೆ ಒಂದ್ ದಿವಸ ಕೆಲಸ ಬಿಟ್ಟ, 2 ದಿವಸ ಕೆಲಸ ಬಿಟ್ಟ, ಮತ್ತೆ 3ನೇ ದಿವಸ ಹಿಡಿತೀರಿ. ಆಯ್ತು, 3ನೇ ದಿವಸ ಬಿಟ್ಟು 4ನೇ ದಿವಸ ಮಠಕ್ಕೆ ಬಂದ ಬುದ್ಧಿ ಯಾಕೆ ಬಂದೇ ಮದುವೆ ಆಗಿರ್ತೀವಿ ಇಲ್ಲಿ ಕುಂದರ್ ಅವ ಭಾರಿ ಬರ್ತ ಹುಟ್ಟು ಅಂತಿದ್ದಂತ ಬಂದ ನಮಸ್ಕಾರ ಮಾಡ್ದ. ಸ್ವಾಮಿ ಯಾಕೆ ಇಲ್ಲಿ ಬುದ್ಧಿ ನಿಮ್ಮ ಆಶೀರ್ವಾದದೆಲ್ಲ ಚಲೋ ನೀಡುವುದು, ಆದ್ರೆ ನನಗೆ ಸಮಸ್ಯೆ ಉಂಟಾಗಿದೆ. ಏನು ಸಮಸ್ಯೆ ಅನ್ನೋ ಇಲ್ಲಿ ನಾನು ಹೇಳ್ತೀನಿ, ನಾನು ದುಡ್ಡಾಕ ಹೋದ್ರೆ ರೀ ನಾನು ಬಿಟ್ಟು ಹೋಗ್ಬೇಡಿ, ನಾನು ಬಿಟ್ಟು ಹೋದ್ರೆ ಜೀವನ ಹೋಗ್ತದೆ, ಪ್ರಾಣ ಹೋಗ್ತದೆ, ಹೋದ್ರೆ ಆಗ್ತದೆ. ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂದ್ಕೊಂಡೆ. ಗುರುಗಳು ಅದರ ತಮ್ಮ ನಿನಗೆ ಹೆಣ್ಣಿನ ಜಾಲ ತಿಳಿದಿಲ್ಲ, ಹೆಣ್ಣಿನ ಜಾಲ ತಿಳಿದಿಲ್ಲ, ಒಂದು ಕೆಲಸ ಜೀವನ ಹೋಗ್ಬೇಕು, ಪ್ರಾಣ ಹೋಗ್ತದೆ. ನಾಳೆ ನೀವಲ್ಲಿ ಕೆಲಸ ಮಾಡಿ, ನೀವು ಹೇಳಿದ ಕೆಲಸ ಮಾಡ್ತಿದ್ರೆ ಗುರುಗಳು ಅದು ಮುಂದೆ ಸ್ವಾಮಿ ಇವತ್ತು ನೀವು ಮನೆಗೆ ಹೋಗಪ್ಪ, ಇಲ್ಲಿ ಹೋಗ್ಬೇಡ, ರಾತ್ರಿ ಊಟ ಮಾಡ್ಕೋ, ಬೆಳೀತದೆ. ಮನೆ ಮಂದೆಲ್ಲ ಹೇಳ್ತಾರ ಆ ಬಂದು ಇರಾಕ್ ಹೋಗ್ಬೇಡ, ಉಸುರು ಕಪ್ಪು ಹಿಡ್ಕೊಂಡು ಮುಂದೆ ನಾ ಬರ್ತೀನಿ, ನಾ ಬಂದಿದ್ದು ಒಂದು ವಿಚಾರ ಹೋಗೋದು ಆಯ್ತು. ಮನೆಗೆ ಬಂದಂದ್ರೆ ಮನೆಗೆ ಬಂದು ಅವತ್ತು ದಿವಸ ಕಳೀತು, ರಾತ್ರಿ ಆಯಿತು, ಊಟಕ್ಕೆ ಹಚ್ಕೊಂಡು ಊಟ ಮಾಡೋದಾಗ ಬೆಳಗರಿದ್ದು ಮನೆ ಮಂದೆಲ್ಲ ಎದ್ದು ಕೂಡಲೇ ಗುರುಗಳು ಹೇಳಿದ ಮಾತು ನೆನಪಿಟ್ಟು ಮಕ್ಕೊಂಡಿದ್ದಾವ. ಉಸಿರು ಕಪ್ಪು ಹಿಡ್ಕೊಂಡು ಅಂದ್ರೆ ಒಳ ಉಸಿರು ಅಷ್ಟ ಜೀವದ ಇಲ್ಲಂತಲ್ಲ, ಒಳ ಉಸಿರು ಹೊಟ್ಟೆ ಹೊರಗೆ ಉಸಿರಾಡೋದು ಗೊತ್ತಾಗಿರೋದು ಜೀವ ಕಪ್ಪು, ಅದಕ್ಕೆ ಜೀವಗಳು ಅಂತ ತರೋದು. ಅದನ್ನು ಜೀವ ಒಳಗೆ ಹಿಡ್ಕೊಂಡು ಹತ್ತಿಗೆ ಇಟ್ಕೊಂಡು ತನ್ನ ಜೀವನಕ್ಕೆ ಎಷ್ಟು ಕಷ್ಟ ಉಸಿರಾಟ ಚಾಲು ಮಾಡ. ಈಗ ರೀ ರೀ ಏನ್ರಿ ರೀ ಏನ್ ಕೆಲಸ ಚಲೋ ಮಾಡಿದ್ವಿ ಏನ್ ಹೇಳ್ತಾನ ಉಸಿರು ಕಪ್ಪು ಹಿಡ್ಕೊಂಡು ಮಕ್ಕೊಂಡು ಬರ್ರಿ 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 ಅತ್ತಿ ಮಾವ ಎಲ್ಲರೂ ಒಂದು ಹುಡುಗ ಬಂದ್ರಿ. ಯಾರು ಯಾಕಂದ್ರೆ ಚಲೋ ಆಯ್ತು, ಚಲೋ ಆಯ್ತು, ಚಲೋ ಆಯ್ತು. ಅದ್ರ ಒಳ್ಳೆ ಹೋಗ್ಬಿಡ್ತು. ಏನಿಲ್ಲ ಇವ ಗುರುಗಳ ನಾನು ಭಕ್ತಿ ಇದ್ದೀನಿ ಭಾಳ, ಮತ್ತು ಆ ಗುರುಗಳು ಕರ್ಕೊಂಡ್ಬರ್ರಿ, ಅವ್ನಿಗೆ ಮುಕ್ತಿ ಸಿಗ್ಬೇಕಲ್ಲ, ಕರ್ಕೊಂಡು ಬರ್ರಿ ಅಂತ ಸಾಲು ಹೋಗಿ ಕರ್ಕೊಂಡು ಹೋಗಿ ಆಚಾರ ಬರ್ಬೇಕಂದ್ರೆ ಅವ್ರಿಗೆ ಗೊತ್ತಿರ್ತಾನೆ ನಮ್ಮ ಶಿಷ್ಯ ಈಗ ಮಾಡ್ಯಾನ ಅಂತ ಹೇಳಿ ಬಂದ್ರಿ ಬಂದ್ರಿ. ಸರಿ 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 ಮತ್ತೆ ನೀವು ಸರ್ದಿರ ಅಜ್ಜಾರ ಸರಿ 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 ಅಜ್ಜಾರ ಬಂದ್ರೆ ಅಜ್ಜಾರ ಬಂದ್ರೆ ಅಜ್ಜಾರ ಬಂದ್ರೆ ಅಂತ ಅವ್ರ ಮನ್ಯಾಗ ತುಂಬಿದ ಮನ್ಯಾಗ ಮಕ್ಕೊಂಡ್ರಿ ಎತ್ತರ ಒಳಗೆ ಬಂದ್ರು ಸಾಂಗ್ ಬಂದ್ರೆ ಸರಿ 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 ಬರ್ರಿ ಬರ್ರಿ ಬುದ್ಧಿ
ಆಯ್ತು ಮಾಡ್ಬೇಕು ಅಪ್ಪ ಬರ್ರಿ ಸ್ವಾಮಿ ಬಂದು ಕುಂತು ಕೈ ಹಿಡಿದ್ರಿ ಕೈ ಹಿಡಿದ್ರೆ ಅವ ಕೈ ಸುಮ್ಮನೆ ಆಕೆ ಹಾಳಾಕತ್ತಿದ್ದ ಇವೊಂದು ಜೀವ ಒಳಗಿತ್ತು. ಸ್ವಾಮಿಗಳು ಒಂದು ಮಾತು ನಾಳೆ ಹೇಳಿದ ಪರೀಕ್ಷೆ ಮೇಲೆ ಹೇಳಿದರು, ನೋಡ್ರಿ ಇವ ನಮ್ಮ ಶಿಷ್ಯ, ನಮ್ಮ ಭಕ್ತ, ನಮ್ಮ ಮಠದ ಪರಮ ಭಕ್ತ, ಮತ್ತೆ ಇವ ಮದುವೆ ಆದ ಒಂದು ಸ್ಥಿತಿ ಈಗಾಗದ ಪ್ರಾಣಕ್ಕೂ ಹೋಗಿಬಿಟ್ಟರು, ಬದುಕಿಸಕ್ ಆಗುದಿಲ್ಲ. ಆದ್ರೂ ಸಹಿತ ಈ ಮನ್ಯಾಗ ಇವ್ರ ಮ್ಯಾಗ ಜೀವ ಕೊಡೋರು ಪ್ರಾಣ ಕೊಡೋರು ಬ್ರದರ್, ಅವ್ರ ಜೀವ ಪ್ರಾಣ ಕೊಟ್ರ ನಮ್ಮ ಲಿಂಗ ಪೂಜೆ ಹಾಕಿ ಇವ್ರು ಬದುಕಿಸಬಹುದು, ಮತ್ತೆ ಜೀವ ಕೊಡೋರು ಮುಂದೆ ಬರಬೇಕು. ಜೀವ ಕೊಡೋರು ಮುಂದೆ ಬರ್ಬೇಕಂದ್ರಲ್ಲ ಈಗ ಹೇಳ್ತಿದ್ದ. ಮತ್ತೆ ನೀವು ಆ ಕೆಲಸಕ್ಕೆ ಹೋಗುವಾಗ ಜೀವ ಒಕ್ಕದ ಪ್ರಾಣ ಒಕ್ಕದ ಅಂತಿದ್ದಂತ ಆ ಜೀವ ಪ್ರಾಣ ಇಬ್ಬರು ನಿನ್ನ ಪ್ರಾಣ ಅವನಿಗೆ ಹಾಕಿ ಅವ್ರು ಬದುಕಿಸ್ತೀವಿ ಅನ್ನೋದ್ರೆ ಹಾಕಲ್ಲ ಒಳ್ಳೆ ಬಂದ್ರೆ ಸ್ವಾಮಿ ಬರ್ರಿ, ನಾ ಏನು ಮಾಡ್ಬೇಕು, ಅವ್ರ ಜೀವ ಹೋದ್ರೆ ಸಾಯ ಸತ್ತಾನ, ನಾ ಇನ್ನೂ ವಯಸ್ಸಿದ್ದಕ್ಕೆ ಬೇರೆ ಇನ್ನೊಂದು ಹಾಕಿನಿ, ನಾವೆಲ್ಲ ಬರ್ತಾರೆ ಇನ್ನೊಂದು ಹಾಕಿ ನಾನು ಬರ್ತಾ ಇವು ಇನ್ನೊಂದು ಯಾವಾಗ ಹಾಕಿ ಕಡೆ 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 ಎಲ್ಲಿ ಇನ್ನೊಂದು ಒಂದು ಉದ್ಯೋಗವಾಗಿ ಗಾಡಿ ಶತ ಒಂದು ಏನು ಬರ್ತಾ ಕೈ ಕೈ ಕಡೆ ಕಡೆ ಆಹಾರ ಅಂತ ಶುರು ಮಾಡ್ತಿದ್ರೆ ತೋರೋದಮ್ಮ ಜೀವ ಕೊಡೋಕೆ ನೋಡ್ತೀನಿ. ಅವ್ರು ಸ್ವಾಮಿ ಇಲ್ಲಿ ಬುದ್ಧಿ ನೀನು ಹೇಳಿದ್ದ ಕರೆಯವ್ರ ಮತ್ತು ಅವ್ರಿಬ್ಬರು ತಿಳುವಳಿಕೆ ಹೇಳಿದಂತ ನೋಡುವ ಹೆಂಗದ ಅವ್ರಿಗೆ ಹೇಳಿದಂತಮ್ಮ ಇದು ಮಾಯಾ ಪ್ರಪಂಚ ಆಗಿದ್ರಲ್ಲ, ಮಾಯಾ ಪ್ರಪಂಚ ಇದು ಇದನ್ನ ಸೂಕ್ಷ್ಮತರನಾಗಿ ಹೋಗಬೇಕಾಗತ್ತೆ. ಸಂಸಾರ ಅಂತಂದ್ರ ಅದು ಸಾಮಾನ್ಯವಾಗಿರುವಂತದ್ದಲ್ಲ ತಮ್ಮ, ಅದ್ರೊಳಗೆ ನಿಲುಕಲಾರದಂಗ ಸಂಸಾರದೊಳಗಿದ್ದು ಪಾರಮಾರ್ಥಿಕದೊಳಗೆ ಜ್ಞಾನ ಆಗಬೇಕು ಅನ್ನುವಂಥ ಮಾತನ್ನ ಮಹಾಗುರು ಅವನಿಗೆ ತಿಳಿಸ್ತಾರೆ. ಮುಂದೆ ಅದರಂತೆ ಅವರು ಬದುಕನ್ನು ಕಟ್ಟಿಕೊಂಡು ಸುಂದರವಾಗಿರುವಂಥ ಜೀವನವನ್ನು ಸಾಗಿಸ್ತಾರೆ. ಇದು ವ್ಯವಸ್ಥಿತವಾದಂಥ ಪದ್ಧತಿ, ವ್ಯಾಮೋಹಕ್ಕೊಳಗಾಗಬಾರದು. ಸಿದ್ಧಾರ್ಥರು ಇದನ್ನ ತಿಳಿಸಿದರು. ವ್ಯಾಮೋಹಕ್ಕೊಳಗಾಗಬಾರದವರ ಉದ್ದೇಶವನ್ನೇ ಪಂಜಾಬದ ವೈದ್ಯರಿಗೆ ತಿಳಿಸಿ ಅಲ್ಲಿಂದ ನೇರವಾಗಿ ಹರಿದ್ವಾರದ ಮೂಲಕವಾಗಿ ಅಲ್ಲಿ ಅನೇಕ ದೇವತೆಗಳ ದರ್ಶನವನ್ನು ಪಡ್ಕೊಂಡು ಬದರಿಗೆ ಬರ್ತಾರೆ. ಆ ಬದರಿಗೆ ಆಶ್ರಮಕ್ಕೆ ಬಂದಾಗ ಸಿದ್ಧಾರೂಢರಿಗೆ ಶರೀರಕ್ಕೆ ಆಯಾಸ ಆಗುತ್ತೆ. ಆ ಬದರಿಗೆ ಆಶ್ರಮವನ್ನ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಪ್ರವೇಶ ಮಾಡಿದ ಬಳಿಕ ಮುಂದೆ ಬರಬೇಕಲ್ಲ, ಅದು ಒಂದು ಹೊಳೆಯನ್ನು ದಾಟಿ ಹೋಗ್ಬೇಕಾಗಿತ್ತು. ಬದರಿಗೆ ಪ್ರವೇಶ ಮಾಡಿದಾಗ ಆಶ್ರಮ ಒಂದು ಹೊಳೆಯನ್ನು ದಾಟಿ ಹೋಗ್ತಿರ್ಬೇಕಾದ್ರೆ ಆ ಕಡೆ ಆಶ್ರಮ ಬದರಿಗೆ ಬಂದರೆ ಆಶ್ರಮಕ್ಕೆ ಪ್ರವೇಶ ಮಾಡಬೇಕಾದ್ರೆ ಮತ್ತೆ ನದಿ ದಾಟಬೇಕು, ಹೊಳೆಯನ್ನು ದಾಟಬೇಕು. ಹೊಳೆಯ ದಂಡೆಯಲ್ಲಿ ದಡದಲ್ಲಿ ಒಬ್ಬ ಅಂಬಿ ತನ್ನ ವೃತ್ತಿಪರವಾಗಿರುವಂಥ ಹಡಗನ್ನು ನಡೆಸ್ಕೋತ ತನ್ನ ಜೀವನವನ್ನು ಸಾಗಿಸಮ್ಮ. ಸಿದ್ಧಾರೂಢರು ಅಲ್ಲಿ ಬಂದರು, ಬದರಿಗೆ ಬಂದರು. ಆ ನದಿ ದಂಡೆ ಮೇಲೆ, ಹೊಳೆ ದಂಡೆ ಮೇಲೆ ಇರುವಂಥ ಆ ನಾವುಕ ಅಪಾಲನ ಆ ಕಡೆ ಬಿಡಬೇಕು. ಅವರು ನೋಡಿದ ಕೇವಲ ತೊಟ್ಟಿನ ಮೇಲಿರುವ ತೊಟ್ಟಿಯನ್ನು ನೋಡಿ ಯಾರೋ ಮಾತನಾಡಿರಬಹುದು ಅಂತ ಹೇಳಿ ತಿಳ್ಕೊಂಡು ನೇರವಾಗಿ ಅವರನ್ನ ಆ ಹಳೆಗಳನ್ನು ತುಂಬಿಸಿಕೊಂಡ. ಆ ದಂಡೆಯಿಂದ ಆ ಬದರಿಗೆ ಆಶ್ರಮವನ್ನು ಪ್ರವೇಶ ಮಾಡಬೇಕಾದ್ರೆ 3 ದಿವಸ ಬೇಕಾಗ್ತದೆ. 3 ದಿವಸ ಬೇಕಾಗ್ತದೆ. ಆ 3 ದಿವಸಗಳ ಕಾಲ ಸಿದ್ಧಾರೂಢರ ಶರೀರ ಹೇಗಾಗಿತ್ತು ಅಂದ್ರೆ ಜೊಡಬಾದಿ ಆ ಹರಿಗಿನೊಳಗ ಧ್ಯಾನಾಸಕ್ತರಾಗ್ತಿದ್ರು. ನನ್ನ ಇವ ಹ್ಯಾಂಗಿದ್ರು ದಳ ಮುಗಿಸ್ತಾನ, ದಳ ಸೇರಿಸ್ತಾನ ಅಂತ ಧ್ಯಾನಾಸಕ್ತರಾಗಿ ಯೋಗ ಧ್ಯಾನದೊಳಗೆ ಕುಳಿತುಕೊಂಡಾಗ ಸಿದ್ಧಾರೂಢರ ಶರೀರಕ್ಕೆ ಆ ಜೊಡಬಾಧೆ ಪ್ರಾರಂಭ ಆದ ನಂತರ ಅವರಿಗೆ ಬೆಂಕಿ ಅಂತ ಜ್ವರ. ಮತ್ತೆ ಅವರು ಅದನ್ನೆಲ್ಲ ತಾಳ್ಕೊಂಡು ಯೋಗ ಶಕ್ತಿಯಿಂದ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಿದ್ಧಾರೂಢರು ದೇಹದ ವ್ಯವಸ್ಥೆಯನ್ನ ಅಂತರಂಗದಲ್ಲಿ ಮನಗಂಡವರು ಯೋಗ ಪ್ರಾಣಾಯಾಮ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ
ಪ್ರಭಾವತೆಯನ್ನು ತಾವೇ ಸ್ವತಃ ನಿವಾರಣೆ ಮಾಡಿಕೊಳ್ಳುವ ಶಕ್ತಿನೂ ಅವರೊಳಗಿತ್ತು. ನಂತರ 3 ದಿವಸ ಆಯಿತು. 4ನೇ ದಿವಸ ಆ ದಡವನ್ನು ಮುಟ್ಟಿಸ್ತಾನೆ ಅಂಬಿ. ಆ ದಡವನ್ನು ಮುಟ್ಟಿಸಿದ ಬಳಿಕ ಸಿದ್ಧಾರೂಢರು ಕೆಳಗೆ ಇನ್ನೇನು ಹೋಗ್ತಿದ್ರು. ಹೋಗುವಾಗ ಅಣ್ಣ ಅಂದ, ನನಗೆ ರೊಕ್ಕ ಕೊಡ್ರಿ ಏನು, ನಾವು ಉದ್ಯೋಗ ಏನು ಇಲ್ಲಿಂದ ಅಲ್ಲಿಗೆ ಸೇರಿಸಿದ್ದೀನಿ ನಿಮ್ಮನ್ನ, ನಂಗೆ ದುಡ್ಡು ಕೊಡ್ರಿಪ್ಪ, ನಂಗೆ ರೊಕ್ಕ ಕೊಡ್ರಿ ಅಂದಾಗ ಸಿದ್ಧಾರೂಢರು, ನನ್ನ ಹತ್ರ ಏನೂ ಇಲ್ಲ ತಮ್ಮ, ನಾ ಏನು ದುಡ್ಡೇ ಇಲ್ಲ, ಹಣ ಇಲ್ಲ, ರೊಕ್ಕ ಇಲ್ಲ. ಆವಂದ ಅವ್ರನ್ನ ಪಾದದಿಂದ ಹಣೆಯವರೆಗೂ ನೋಡ್ದ. ಕರೆಯದು ಹೇಳೋದು, ನನ್ನ ಹತ್ರ ಏನೂ ಇಲ್ಲ ಅಂದ ಬಳಿಕ ಆ ಅಂಬೆಗೆ ಸುಮ್ಮನೆ ಮಾಡಿದೆ ಇಲ್ಲ. ಮತ್ತೆ ಕೇಳದವ, ನಿಮ್ಮೊಳಗೆ ಏನದಾದ್ರೂ ಕೊಡ್ರಿ, ನೀವು ಹಂಗಾಗಿ ಬಿಡಂಗಿ, ನಿಮ್ಗೆ ಏನಾದ್ರೂ ಕೊಡ್ಬೇಕು ನನಗೆ ಅಂದವ. ಹಠ ಹಿಡಿದ ಸಿದ್ಧಾರೂಢರು, ಅಪ್ಪ ನನ್ನ ಹತ್ರ ಏನೂ ಇಲ್ಲ, ಇದ್ದಿದ್ದೊಂದು ಕಬ್ಬಿಣದ ಇದನ್ನ ತಗೊಂಡು ಬಿಚ್ಚಿಕೊಟ್ಟು. ಯಾವಾಗ ನಿರ್ನಾಮ ಸ್ಥಿತಿ ಒಳಗೆ ದಿಗಂಬರ ಸ್ಥಿತಿಯನ್ನ ಕಂಡರು ಆ ಅಂಬಿಗೆ ಅಂತಾನ, ಚೇ 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 ಎಂತ ವಿಚಿತ್ರವಾಗಿರುವಂತ ಮಾತುಗಳನ್ನು ಮಹಾತ್ಮರೊಂದಿಗೆ ನಾನು ಆಡಿದ್ದೇನೆ. ಇವರು ನಿಜವಾಗಿಯೂ ಕೂಡ ತನ್ನನ್ನು ತಾನು ಅರಿತು, ಬಹಿರಂಗವನ್ನ ಅರಿತು, ನಿಜವಾದ ಜ್ಞಾನವನ್ನ ಮನಗಂಡಿರುವಂತಹ ಸಿದ್ಧಾರೂಢರಂದ್ರೆ ಸಾಕ್ಷಾತ್ ಶಿವಸ್ವರೂಪ ಇದ್ದಾರೆ. ಇಂಥ ಮಹಾತ್ಮರನ್ನು ನಾನು ಕೆಣಕಬಾರದಾಗಿತ್ತು, ಇದನ್ನ ಕೇಳಬಾರದಾಗಿತ್ತು, ತಪ್ಪಾಯ್ತು ಅಂತ ತಿಳ್ಕೊಂಡು ಅಪಾಂತ ಆ ಒಂದು ಬಟ್ಟೆಯನ್ನು ಮುಚ್ಚಲಿಕ್ಕೆ ಹೋಗಿ ನಂತರ ತನ್ನ ಮನೆಗೆ ಕರ್ಕೊಂಡು ಬಂದು ಅವರಿಗೆ ಶ್ರೇಷ್ಠವಾದ ದೋತ್ರವನ್ನು ಕೊಡ್ತಾನೆ. ದೋತ್ರ ಕೊಟ್ಟು ಸಿದ್ಧಾರೂಢ ಪಾದ ನಮಸ್ಕಾರ ಮಾಡಿ, ಅಪ್ಪ ಕ್ಷಮ ಅಂತ ಕೇಳಿದಾಗ ಅಂಬಿಗರಿಗೆ ಹೇಳ್ತಾರೆ, ನೋಡಪ್ಪ, ನಿನ್ನ ಕೃತಜ್ಞತಾ ಭಾವನೆಗೆ ನಾನು ಮೆಚ್ಚಿದ್ದೇನೆ. ನೀ ಕೊಟ್ಟಿರುವ ಈ ದೋತ್ರ ಏನದ ನಮ್ಗೆ ಎಷ್ಟು ಅವಶ್ಯಕತೆ ಅದ ಅಷ್ಟ ತಗೊಳ್ತೀನಿ ಅಂತ ಆ ಹೊಸದಾಗಿ ತಂದಿರುವ ದೋತ್ರವನ್ನ ಏನು ಮಾಡಿದ್ರು ಸಿದ್ಧಾರೂಢರು ಅಂದ್ರೆ, ತಮಗೆ ಎಷ್ಟು ಬೇಕಾಗಿತ್ತು ಕೌಪಿದ್ದೀವಿ ಅದಷ್ಟೇ ಹರಕೊಂಡು ಅದಷ್ಟೇ ಹರಿದು ಪುನಃ ಕೌಪಿನನ್ನಾಗಿ ಮಾಡಿ ಮಾನವನ ರಕ್ಷಣೆ ಮಾಡಿಕೊಂಡು ಉಳಿದಂತ ಬಟ್ಟೆಯನ್ನ ಅಲ್ಲಿ ಬದರಿಕಾಶ್ರಮದಲ್ಲಿ ಇರುವಂತ ನಿರ್ಗತಿಕರಿಗೆ, ಭಿಕ್ಷುಕರಿಗೆ ಅದನ್ನ ದಾನವನ್ನ ಮಾಡ್ತಾರೆ. ಸಿದ್ಧಾರೂಢರು ದಾನವನ್ನ ಮಾಡ್ತಾರೆ. ತ್ಯಾಗ, ಇದಕ್ಕೆ ತ್ಯಾಗಗುಣ ಅಂತ ಕರೀತಾರೆ. ತ್ಯಾಗಗುಣ ಅಂತ ಕರೀತಾರೆ. ಅಲ್ಲಿಂದ ಸಿದ್ಧಾರೂಢರು ಕೇದಾರನಾಥಕ್ಕೆ ಬರ್ತಾರೆ. ಕೇದಾರಲಿಂಗೇಶ್ವರನ ಮಹಾದೇವಾಲಯವನ್ನು ದರ್ಶನ ಮಾಡ್ತಾರೆ. ಕೇದಾರನಾಥ ಅಂದ್ರೆ ನಮ್ಮ ಪಂಚಪೀಠಗಳಲ್ಲಿ ವೈರಾಗ್ಯ ಪೀಠವಾಗಿರುವಂತ ವೈರಾಗ್ಯೇಶ ಮಹಾಸನದ ಪೀಠ, ಮಹಾಪೀಠ ಅಂತ ಕೇದಾರ ಜಗದ್ಗುರು ಭೀಮಾಶಂಕರ ಲಿಂಗ ಮಹಾಸ್ವಾಮಿಗಳು ಮತ್ತು ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಜಗದ್ಗುರುಗಳವರು ಹಲವಾರು ವರ್ಷಗಳ ಹಿಂದೆ ಜುಕ್ತಿ ಹಿರೇಮಠದ ಈ ಸುಳಿ ಜುಕ್ತಿ ಹಿರೇಮಠದ ಪುಣ್ಯ ಪ್ರಾಂಗಣದೊಳಗೆ ಉಭಯ ಜಗದ್ಗುರು ಸುಳಿ ಗ್ರಾಮದ ಭಕ್ತರಿಗೆ ದರ್ಶನ ಕೊಟ್ಟಾಗ ಪರಮ ಪೂಜ್ಯರ ಒಂದು ತಪಸ್ಸಿನ ಶಕ್ತಿ ಪಂಚಪೀಠದ ಜಗದ್ಗುರು ಕರ್ಕೊಂಡು ಬರಬೇಕಂದ್ರೆ ಸಾಮಾನ್ಯ ನೀವು ಅರ್ಥ ಮಾಡ್ತೀವಿ. ಅಲ್ಲಲ್ಲಿ ಜಗದ್ಗುರು ಆಗಮನ ಆಗತ್ತಂದ್ರೆ ಅದು ಸುಲಭದ ಮಾತಲ್ಲ. ಇವತ್ತು ರಂಭಾಪುರಿ ಪೀಠದಲ್ಲಿ ಹಿಡಿದು ಕಾಶಿ ಪೀಠದವರೆಗೆ 5 ಜನ ಮಹಾತ್ಮರಾದ ಜಗದ್ಗುರು ಮಹಾಸಮಿತಿಯವರು ಜಗದಾಚಾರ್ಯರು ಸೂಡಿ ಜುಕ್ತಿ ಹಿರೇಮಠಕ್ಕೆ ಬರ್ತಾರೆ ಅಂದ್ರೆ ಅದು ಎದಕ್ಕೆ ಬರ್ತಾರೆ ಅಂತಂದ್ರೆ ಶ್ರೀಮಠದ ಒಡೆಯನಾದ ಪರಮ ಪೂಜ್ಯ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಪೀಠಗಳ ಮೇಲೆ ಇಟ್ಟಿರುವಂತ ಶ್ರದ್ಧಾ ಭಕ್ತಿ ಸೂಡಿ ಗ್ರಾಮದ ಸಮಸ್ತ ಭಕ್ತರ ಭಕ್ತಿಗಾಗಿ ಪಂಚಪೀಠಗಳು ಇಲ್ಲಿಗೆ ಆಗಮಿಸ್ತವೆ. ಅಂದ್ರೆ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳ ತಪಸ್ಸಿನ ಪ್ರಭಾವ, ಕೊಟ್ಟೂರು ಬಸವೇಶ್ವರ ಮಹಾಸ್ವಾಮಿಗಳ ಸಾಧನೆ, ಈ ಪರಂಪರೆಗೆ ಜಗದ್ಗುರುಗಳ ಆಗಮನ ಆಗುತ್ತೆ. ಎಷ್ಟೋ ಶಿವಾಚಾರ್ಯರು ಪೀಠದ ಮಟ್ಟ ಹೋಗಿ